Dear students, welcome to digital learning. Let us study in today's auditing class internal check regarding wages. In the last class, we have studied internal check regarding the petty cash payment and also elements of an effective internal check regarding the wages or need for an effective internal check regarding the wages were the topic we have discussed in the last session. Today we will discuss in detail about the internal check regarding the wages. First of all, objectives of the internal check regarding the wages. Why we should have an internal check regarding the wages? First objective is to ensure the correctness of time cards and piece work cards. ಈಗ ಟೈಮ್ ವರ್ಕರ್ಸ್ಗೆ ಟೈಮ್ ಕಾರ್ಡ್ಸ್, ಪೀಸ್ ವರ್ಕರ್ಸ್ಗೆ ಪೀಸ್ ಕಾರ್ಡ್ಸ್ ಇರ್ತದೆ. ಅದು ಕರೆಕ್ಟ್ ಇದೆ ಅಂತ ಎನ್ಶ್ಯೂರ್ ಮಾಡಲಿಕ್ಕೆ, ಟು ಎನ್ಶ್ಯೂರ್ ದ ಕರೆಕ್ಟ್ನೆಸ್ ಆಫ್ ದ ವೇಜ್ ಶೀಟ್ ಅಂತ ಪ್ರಿಪೇರ್ ಮಾಡಿರ್ತಾರೆ. ಪ್ರತಿ ವೀಕ್ಲಿ ಯಾವಾಗ ಪೇಮೆಂಟ್ ಮಾಡೋದು ವೇಜ್, ಆಗ ಒಂದು ವೇಜ್ ಶೀಟ್ ಪ್ರಿಪೇರ್ ಮಾಡಿರ್ತಾರೆ. ಇಟ್ ಶುಡ್ ಬಿ ಪ್ರಾಪರ್, ಇಟ್ ಶುಡ್ ಬಿ ಕರೆಕ್ಟ್. ಟು ಎನ್ಶ್ಯೂರ್ ದಟ್ ಕರೆಕ್ಟ್ನೆಸ್ ಆಫ್ ದ ವೇಜ್ ಶೀಟ್ we should have internal check system for wages. Third one, to avoid the inclusion of dummy workers in the wage sheet. ವೇಜ್ ಶೀಟ್ ಅಲ್ಲಿ ಎಲ್ಲಾದ್ರೂ ಡಮ್ಮಿ ವರ್ಕರ್ಸ್ ಬರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಅದನ್ನ ಅವಾಯ್ಡ್ ಮಾಡಲಿಕ್ಕೆ ವೇಜ್ ಶೀಟ್ ಅಲ್ಲಿ ಡಮ್ಮಿ ವರ್ಕರ್ಸ್ ಬರುವಂತಹ ಸಾಧ್ಯತೆಯನ್ನು ಇಲ್ಲದ ಹಾಗೆ ಮಾಡಲಿಕ್ಕೆ ವಿ ಶುಡ್ ಹ್ಯಾವ್ ಆನ್ ಇಂಟರ್ನಲ್ ಚೆಕ್ ಸಿಸ್ಟಮ್. ದಿಸ್ ಈಸ್ ದ ನೆಕ್ಸ್ಟ್ ಒನ್. ಅಂಡ್ ಒನ್ ಮೋರ್ ಆಬ್ಜೆಕ್ಟಿವ್ ಏನಂದ್ರೆ, one more objective is to ensure the correct payment of wages for the right work to right workers. ಸರಿಯಾದ ವರ್ಕಿಗೆ ಸರಿಯಾದ ವರ್ಕರ್ಸ್ಗೆ, ರೈಟ್ ವರ್ಕರ್ಸ್ ಅಂಡ್ ರೈಟ್ ವರ್ಕ್. ದ ಪೇಮೆಂಟ್ ಆಫ್ ವೇಜಸ್ ಶುಡ್ ಬಿ ಫಾರ್ ದ ರೈಟ್ ವರ್ಕರ್ಸ್, ಫಾರ್ ದ ರೈಟ್ ವರ್ಕ್ ಅಂಡ್ ಆಲ್ಸೋ ಟು ದ ರೈಟ್ ವರ್ಕರ್ಸ್. ಸರಿಯಾದ ವರ್ಕರ್ಸ್ಗೆ ಯಾರ್ಯಾರಿಗೆ ಕೊಡುವ ಬದಲು ಕೊಡುವ ಹಾಗಿಲ್ಲ. ಇಟ್ ಶುಡ್ ರೀಚ್ ದ ರೈಟ್ ವರ್ಕರ್ಸ್. ಯಾರು ವರ್ಕ್ ಮಾಡಿದರೆ ಅವರಿಗೆ ಸಂಬಳ ಸಿಗಬೇಕು. ಯಾವ ವರ್ಕ್ ಸರಿಯಾಗಿ ನಡೆದಿದೆಯೋ ಅದಕ್ಕೆ ಸಂಬಳ ಸಿಗಬೇಕು. ಸೊ ಟು ಎನ್ಶ್ಯೂರ್ ದ ಕರೆಕ್ಟ್ ಪೇಮೆಂಟ್ ಆಫ್ ವೇಜಸ್, it is necessary to have internal check system for wages. Now we will have some guidelines for devising system of internal check regarding the wages. ಒಂದು ಕಂಪನಿಯಲ್ಲಿ ಇಂಟರ್ನಲ್ ಚೆಕ್ ಸಿಸ್ಟಮ್ ಆಗುವಾಗ ವಾಟ್ ಆರ್ ದ ಗೈಡ್ಲೈನ್ಸ್? ಫಸ್ಟ್ ಜನರಲ್ ಗೈಡ್ಲೈನ್ಸ್. all important and all appointments and dismissal, ಏನೆಲ್ಲ ಅಪಾಯಿಂಟ್ಮೆಂಟ್ ಮತ್ತು ಡಿಸ್ಮಿಸಲ್ ಆಗ್ತದ ಕಂಪನಿಯಲ್ಲಿ, and fixation and alteration of wage rates should be in writing and authorized by a competent authority. ಯಾವುದೇ ಅಪಾಯಿಂಟ್ಮೆಂಟ್ ಆಗಲಿ, ಡಿಸ್ಮಿಸಲ್ ಆಫ್ ದ ವರ್ಕರ್ಸ್ ಆಗಲಿ, ಸ್ಯಾಲರಿ ಫಿಕ್ಸೇಷನ್, ವೇಜ್ ಫಿಕ್ಸೇಷನ್, ಆಲ್ಟರೇಷನ್ ಆಫ್ ದ ವೇಜ್ ರೇಟ್ ಇನ್ಕ್ರೀಸ್ ಮಾಡೋದು ಅಥವಾ ಏನೇ ಆಲ್ಟರೇಷನ್ ಮಾಡೋದಾದ್ರೂ ಇಟ್ ಶುಡ್ ಬಿ ಇನ್ ರೈಟಿಂಗ್. ಇಟ್ ಶುಡ್ ಬಿ ಇನ್ ರೈಟಿಂಗ್. ರೈಟಿಂಗ್ ಅಲ್ಲಿ ಇನ್ ರಿಟರ್ನ್ ಫಾರ್ಮ್ ಅಲ್ಲಿ ಕೊಡಬೇಕು. ಅಥವಾ ಅಪಾಯಿಂಟ್ಮೆಂಟ್ ಆರ್ಡರ್, ಡಿಸ್ಮಿಸಲ್ ಆರ್ಡರ್, ಫಿಕ್ಸೇಷನ್ ಆರ್ಡರ್, ಆಲ್ಟರೇಷನ್ order, everything should be authorized by a competent authority. Second one, separate personal records should be maintained for each workers. For each and every worker who are working in the company, there should be a separate personal record. ಪ್ರತಿಯೊಬ್ಬರಿಗೆ ಒಂದು personal file ಇರಬೇಕು. Next one, wage office should be set up. There should be a office in the company called wage office. That is the place where wage sheets, everything relating to the wages are maintained. And D, fourth point ಏನಂದ್ರೆ, ಕಾಪೀಸ್ ಆಫ್ ದ ಆರ್ಡರ್ಸ್ ರಿಲೇಟಿಂಗ್ ಟು ದ ಪೇ, ಪ್ರಮೋಷನ್ ಎಕ್ಸೆಟ್ರಾ ಶುಡ್ ಬಿ ಕಮ್ಯುನಿಕೇಟೆಡ್ ಟು ದ ವೇಜ್ ಆಫೀಸ್. ವೇಜಿಗೆ ಸಂಬಂಧಪಟ್ಟ, ಪೇಗೆ ಸಂಬಂಧಪಟ್ಟ, ಪ್ರಮೋಷನ್ಗೆ ಸಂಬಂಧಪಟ್ಟ ವಾಟ್ ಎವರ್ ಮೇ ಬಿ ದ ಆರ್ಡರ್, ಇಟ್ ಶುಡ್ ಬಿ ಕಮ್ಯುನಿಕೇಟೆಡ್ ಟು ದ ವೇಜ್ ಆಫೀಸ್. ಹೈಯರ್ ಅಥಾರಿಟಿಯಿಂದ ಬರುವಂತ ಇಂತಹ ವೇಜ್ ರಿಲೇಟೆಡ್, ಎಂಪ್ಲಾಯಿ ರಿಲೇಟೆಡ್ ಆರ್ಡರ್ಸ್, ಪೇ ರಿಲೇಟೆಡ್ ಆರ್ಡರ್ಸ್, ಪ್ರಮೋಷನ್ ರಿಲೇಟೆಡ್ ಆರ್ಡರ್, ಟ್ರಾನ್ಸ್ಫರ್ ರಿಲೇಟೆಡ್ ಆರ್ಡರ್, ಎವ್ರಿಥಿಂಗ್ ಶುಡ್ ರೀಚ್ ದ ವೇಜ್ ಆಫೀಸ್. These are the general guidelines. Next one is guidelines for recording records for maintenance of wage record. Wage record maintain ಮಾಡುವ ವಿಷಯದಲ್ಲಿ ಕೆಲವು ಗೈಡ್ಲೈನ್ಸ್ ಇದೆ. ಫಸ್ಟ್ ಒನ್, ಟೈಮ್ ರೆಕಾರ್ಡ್ ಮಸ್ಟ್ ಬಿ ಮೇಂಟೈನ್ ಫಾರ್ ಈಚ್ ವರ್ಕರ್. ಟೈಮ್ ಆಫ್ ಅರೈವಲ್ ಅಂಡ್ ಡಿಪಾರ್ಚರ್ ಟು ಅಂಡ್ ಫ್ರಮ್ ಫ್ಯಾಕ್ಟರಿ ಶುಡ್ ಬಿ ರೆಕಾರ್ಡೆಡ್ ಬೈ ಎ ಗೇಟ್ ಕೀಪರ್. ಐ ಆಲ್ರೆಡಿ ಟೋಲ್ಡ್ ದೇರ್ ಶುಡ್ ಬಿ ಎ ಟೈಮ್ ರೆಕಾರ್ಡ್ ಫಾರ್ ಈಚ್ ವರ್ಕರ್. ಪ್ರತಿಯೊಬ್ಬ ವರ್ಕರಿಗೂ ಒಂದು ಟೈಮ್ ರೆಕಾರ್ಡ್ ಅಂತ ಬೇಕು. ಅದರಲ್ಲಿ ಏನು, ಯಾರು ಗೇಟ್ ಕೀಪರ್, he should maintain this and he should keep their record of the arrival. ಯಾವಾಗ ಕಂಪನಿಗೆ ಅಥವಾ ಫ್ಯಾಕ್ಟರಿಗೆ ಒಬ್ಬ ಎಂಪ್ಲಾಯಿ ಬಂದು ಅರೈವ್ ಆಗ್ತಾನೆ, and departure when he is going out from the company.
So his arrival to the factory and a departure from the factory should be recorded by the gatekeeper. ಇಂದಿನ ಕಾಲದಲ್ಲೆಲ್ಲ ಏನಂದ್ರೆ ಬೆಳಿಗ್ಗೆ ಬರುವಾಗ ತಂಬಿರ್ತದೆ, ಸಂಜೆ ಹೋಗುವಾಗ ಬಯೋಮೆಟ್ರಿಕ್ ತಂಬಿರ್ತದೆ, ಅದರಲ್ಲೇ ರೆಕಾರ್ಡ್ ಆಗುತ್ತೆ. ಓಕೆ, ಅದು ಇಲ್ಲದಿದ್ರೆ ಹೀಗೆ ಮ್ಯಾನುವಲ್ ಆಗಿರ್ಬೇಕು. ನೆಕ್ಸ್ಟ್ ಒನ್, ಅನದರ್ ಸೆಟ್ ಆಫ್ ದ ಟೈಮ್ ರೆಕಾರ್ಡ್ ಶುಡ್ ಬಿ ಮೇಂಟೈನ್ ಫಾರ್ ಟೈಮ್ ವರ್ಕರ್ಸ್. ಇನ್ನು ಟೈಮ್ ವರ್ಕರ್ಸ್ಗೆ ಇನ್ನೊಂದು ಸೆಟ್ ಆಫ್ ದ ಟೈಮ್ ರೆಕಾರ್ಡ್ ಬೇಕು. ಇದು ಮ್ಯಾನುವಲ್ ಆದ್ರೆ ಹಾಗೆ ಮಾಡೋದಾದ್ರೆ, ಅದು ಮೆಕ್ಯಾನಿಕಲ್ ಆದ್ರೆ ಒಂದು ಇದ್ರೆ ಅದೆಲ್ಲ ಕಡೆ ಹೋಗ್ತದೆ. ಫಾರ್ ಈಚ್ ವರ್ಕ್ಶಾಪ್, ಪ್ರತಿಯೊಂದು ವರ್ಕ್ಶಾಪಿಗೂ ಏನ್ ಮಾಡಿ, ಫ್ಯಾಕ್ಟ್ರಿ ಒಳಗೆ ಬರುವಾಗ ಒಂದು ಇರ್ತದೆ, ಮತ್ತೆ ಅದರಲ್ಲಿ ಬೇರೆ ಬೇರೆ ವರ್ಕ್ಶಾಪ್ಗಳು ಇರ್ತದೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಇರ್ತದೆ. ಅಲ್ಲಿಗೆ ಎಂಟ್ರಿ ಆಗುವಾಗ ಅಲ್ಲಿ ಇನ್ನೊಂದು ಟೈಮ್ ಕಾರ್ಡ್ ಶುಡ್ ಬಿ ದೇರ್. ಬಯೋಮೆಟ್ರಿಕ್ ಆದ್ರೆ ಇನ್ನೊಂದು ಬಯೋಮೆಟ್ರಿಕ್ ಅಲ್ಲಿ ಇಡಬೇಕಾಗ್ಬೋದು. ಟೈಮ್ ಕಾರ್ಡ್ಸ್ ಆರ್ ಗಿವನ್ ಟು ಟೈಮ್ ವರ್ಕರ್ಸ್ ಫಾರ್ ರೆಕಾರ್ಡಿಂಗ್ ದ ಟೈಮ್ ಆಫ್ ಎಂಟ್ರಿ ಇನ್ ಟು ದ ವರ್ಕ್ಶಾಪ್. ಸೊ ವರ್ಕರ್ಸಿಗೂ ಒಂದು ಟೈಮ್ ಕಾರ್ಡ್ ಕೊಟ್ಟಿರ್ತಾರೆ, ಅದರಲ್ಲಿ ಅವರು ಬರೆದಿರ್ಬೇಕು ವೆನ್ ಐ ಎಂಟರ್ಡ್, ವೆನ್ ಐ ಡಿಪಾರ್ಟ್. ನೆಕ್ಸ್ಟ್ ಒನ್ ಇದೆ ಟೈಮ್ ರೆಕಾರ್ಡ್ ಬೈ ಗೇಟ್ ಕೀಪರ್ ಅಂಡ್ ಟೈಮ್ ಕಾರ್ಡ್ಸ್ ಬೈ ದ ಫೋರ್ಮ್ಯಾನ್. ಇಲ್ಲಿ ನೋಡಿ, ಫೋರ್ಮ್ಯಾನ್ ಒಂದು ವರ್ಕ್ಶಾಪ್ ಅಲ್ಲಿ ಒಂದು ಟೈಮ್ ಕಾರ್ಡ್ ಮೇಂಟೈನ್ ಮಾಡ್ತಾನೆ, ವರ್ಕರ್ ಗೇಟ್ ಕೀಪರ್ ಅಲ್ಲಿ ಇನ್ನೊಂದು ಇರ್ತದೆ, ಎರಡು ಇರ್ತದೆ. ಈ ಎರಡು ಗೇಟ್ ಕೀಪರ್ ಮತ್ತೆ ವರ್ಕ್ಶಾಪ್ ಅಲ್ಲಿ ಇರುವ ಫೋರ್ಮ್ಯಾನ್ ಇಬ್ಬರ ಟೈಮ್ ಕಾರ್ಡ್ ಅನ್ನು ಕಂಪೇರ್ ಮಾಡಬೇಕು. ಇನ್ ಕೇಸ್ ಆಫ್ ದ ಪೀಸ್ ವರ್ಕರ್ಸ್, ಈಗ ಇದು ಟೈಮ್ ರೆಕಾರ್ಡ್ ಟೈಮ್ ವರ್ಕರ್ಸ್ಗೆ ಅಂದ್ರೆ ಅವರಿಗೆ ಎಷ್ಟು ಗಂಟೆ ವರ್ಕ್ ಮಾಡಿದ್ರೆ ಹಾಗೆ ಸಂಬಳ ಕೊಡುವುದು. ಇನ್ನು ಪೀಸ್ ವರ್ಕರ್ಸ್ ಎಷ್ಟು ವರ್ಕ್ ಮಾಡಿದ್ದಾರೆ, ಎಷ್ಟು ಪೀಸ್ ಆಫ್ ವರ್ಕ್, ಎಷ್ಟು ಯೂನಿಟ್ ಆಫ್ ದ ವರ್ಕ್ ದೇ ಹ್ಯಾವ್ ಟರ್ನ್ಡ್ ಔಟ್, ಅಕಾರ್ಡಿಂಗ್ಲಿ ದೇ ವಿಲ್ ಬಿ ಪೇಯ್ಡ್ ವೇಜಸ್. ಅಂತ ಸಂದರ್ಭದಲ್ಲಿ ಪೀಸ್ ವರ್ಕರ್ಸ್ ಅಂತ ಹೇಳ್ತೇವೆ. ಇನ್ ಕೇಸ್ ಆಫ್ ದ ಪೀಸ್ ವರ್ಕರ್ಸ್ ಅಪಾರ್ಟ್ ಫ್ರಮ್ ದ ಎಬೋ, ಅವರಿಗೂ ಇದು ಬೇಕು ಟೈಮ್ ರೆಕಾರ್ಡ್. ಆದ್ರೆ ಜಾಬ್ ಕಾರ್ಡ್ಸ್ ಅಂಡ್ ಪೀಸ್ ವರ್ಕ್ ಕಾರ್ಡ್ ಆರ್ ಆಲ್ಸೋ ಮೇಂಟೈನ್ಡ್. ಪೀಸ್ ವರ್ಕರ್ ಆದ್ರೆ ಟೈಮ್ ಕಾರ್ಡ್ ಸಾಕಾಗುದಿಲ್ಲ, ಜಾಬ್ ಕಾರ್ಡ್, ಪೀಸ್ ವರ್ಕ್ ಕಾರ್ಡ್ ಬೇಕು. ಎಷ್ಟು ಜಾಬ್ ಮಾಡಿದ್ರೆ ಅಲ್ಲಿ ರೆಕಾರ್ಡ್. ಟುಡೇ ಐ ಹ್ಯಾವ್ ಟರ್ನ್ಡ್ ಔಟ್ 10 ಯೂನಿಟ್ಸ್, ಟುಡೇ ಐ ಹ್ಯಾವ್ ಟರ್ನ್ಡ್ ಔಟ್ 20 ಯೂನಿಟ್ಸ್, ಹೀಗೆ ಅಲ್ಲಿ ಬರೀಬೇಕು. ನೆಕ್ಸ್ಟ್ ಒನ್, ನೋ ವರ್ಕರ್ ಶುಡ್ ಬಿ ಅಲೌಡ್ ಟು ವರ್ಕ್ ಓವರ್ ಟೈಮ್ ಅನ್ಲೆಸ್ ಇಟ್ ಈಸ್ ಪ್ರಾಪರ್ಲಿ ಅಥರೈಸ್ಡ್ ಟು ಡೂ ಸೋ ಬೈ ಎ ರೆಸ್ಪಾನ್ಸಿಬಲ್ ಪರ್ಸನ್. ಈ ಓವರ್ ಟೈಮ್ ಯಾರಿಗಾದ್ರೂ ಎಂಪ್ಲಾಯೀಸ್ಗೆ ಕೊಡುವಾಗ, ವರ್ಕರ್ಸ್ಗೆ ಕೊಡುವಾಗ ಅದನ್ನ ಅಥರೈಸ್ ಮಾಡಿರ್ಬೇಕು. ಸುಮ್ಮನೆ ಇವತ್ತು ಓವರ್ ಟೈಮ್ ಮಾಡಂತ ಬಿಡುವಾಗಿಲ್ಲ. ಇಟ್ ಕ್ಯಾನ್ ಬಿ ಡನ್ ಟುಮಾರೋ ಅನ್ಲೆಸ್ ಇಟ್ ಈಸ್ ನೆಸಸರಿ. ಯು ಕ್ಯಾನಾಟ್ ಗಿವ್ ದ ಓವರ್ ಟೈಮ್ ಜಾಬ್. ಓವರ್ ಟೈಮ್ ವರ್ಕ್ ಕೊಡುವಾಗಿಲ್ಲ, ಇಟ್ ಶುಡ್ ಬಿ ಅಥರೈಸ್ಡ್ ಬೈ ಎ ರೆಸ್ಪಾನ್ಸಿಬಲ್ ಪರ್ಸನ್. Next one is, as a rule, the workers should not be allowed to leave the factory before the scheduled departure time. If the departure time is 5 o'clock or 6 o'clock in the evening, they cannot leave before that. If the departure time is 6 o'clock, they cannot go out before that. They cannot go out at 5:30, 5:45, 5 o'clock. They can go out only at 6 o'clock. If it is the time to go out, take the permission of the foreman or manager. ಹಾಗೆ ಅಗತ್ಯಕ್ಕೆ ಹೋಗಬೇಕಾದ್ರೆ ಪರ್ಮಿಷನ್ ತಗೊಂಡು ಹೋಗ್ಬೇಕು. ನೆಕ್ಸ್ಟ್ ಒನ್ ಇಸ್ ದ ಟೈಮ್ ರೆಕಾರ್ಡ್ಸ್, ದ ಪೀಸ್ ವರ್ಕ್ ಕಾರ್ಡ್ಸ್, ಓವರ್ ಟೈಮ್ ಕಾರ್ಡ್ಸ್, ಪಾಸ್ ಔಟ್ ಕಾರ್ಡ್ಸ್. ಈಗ 4 ರೀತಿ ಕಾರ್ಡ್ಗಳು ಇರ್ತದೆ, ರೆಕಾರ್ಡ್ಸ್ ಇರ್ತದೆ. ಇದೆಲ್ಲವೂ ಆರ್ ರಿಕ್ವೈರ್ಡ್ ಟು ಬಿ ಪಾಸ್ಡ್ ಟು ದ ವೇಜ್ ಆಫೀಸರ್ ಅಟ್ ದ ಎಂಡ್ ಆಫ್ ದ ಎವ್ರಿ ವೀಕ್. ಪ್ರತಿ ವಾರದ ಎಂಡಿಗೆ ಸಂಬಳ ರೆಕಾರ್ಡ್ ಮಾಡುವಾಗ, ಸ್ಯಾಲರಿ ವೇಜ್ ಮಾಡುವಾಗ ಟೈಮ್ ರೆಕಾರ್ಡ್ಸ್, ಪೀಸ್ ವರ್ಕ್ ಕಾರ್ಡ್ಸ್, ಓವರ್ ಟೈಮ್ ಕಾರ್ಡ್ಸ್, ಪಾಸ್ ಔಟ್ ಕಾರ್ಡ್ಸ್ ಇದೆಲ್ಲವನ್ನ ಕೊಟ್ಟು ಎಲ್ಲಿಗೆ ತಲುಪಿಸಬೇಕು. ನೆಕ್ಸ್ಟ್ ಒನ್ ಇಸ್ ಗೈಡ್ಲೈನ್ಸ್ ಫಾರ್ ಪ್ರಿಪರೇಷನ್ ಆಫ್ ದ ವೇಜ್ ಶೀಟ್. ವೇಜ್ ಶೀಟ್, ಈಗ ಮೇಂಟೆನೆನ್ಸ್ ಆಫ್ ದ ವೇಜ್ ರೆಕಾರ್ಡ್. ಈಗ ಇಷ್ಟವರೆಗೆ ನೋಡಿದೇನು ಮೇಂಟೆನೆನ್ಸ್ ಆಫ್ ದ ವೇಜ್ ರೆಕಾರ್ಡ್. ಇನ್ನು ಮೂರನೇದೇನೆಂದ್ರೆ ರಿಗಾರ್ಡಿಂಗ್ ದ ವೇಜ್ ಶೀಟ್. ವೇಜ್ ಶೀಟ್ ಪ್ರಿಪೇರ್ ಮಾಡುವಾಗ ಏನೆಲ್ಲ ಗೈಡ್ಲೈನ್ಸ್ ಬೇಕು, ವೇಜ್ ಶೀಟ್ ಅಂತ ಪ್ರಿಪೇರ್ ಮಾಡ್ತಾರೆ. ದೇರ್ ಶುಡ್ ಬಿ ಎ ಸಪರೇಟ್ ಆಫೀಸ್ ಫಾರ್ ಪ್ರಿಪರೇಷನ್ ಆಫ್ ದ ವೇಜ್ ಶೀಟ್. ವೇಜ್ ಶೀಟ್ ಪ್ರಿಪೇರ್ ಮಾಡುವ ಆಫೀಸ್, ಅದಕ್ಕೆ ಬೇಕಾದಂತ ವ್ಯಕ್ತಿಗಳು, ಸ್ಟಾಫ್ ಎಲ್ಲ ಸಪರೇಟ್ ಬೇಕಾಗುತ್ತೆ. ವೇಜ್ ಆಫೀಸ್ ಶುಡ್ ಬಿ ಪ್ಲೇಸ್ಡ್ ಅಂಡರ್ ದ ಕಂಟ್ರೋಲ್ ಆಫ್ ಎ ರೆಸ್ಪಾನ್ಸಿಬಲ್ ಆಫೀಸರ್. ಇದರ ಈ ವೇಜ್ ಆಫೀಸ್ ಅಲ್ಲಿ ಒಬ್ಬ ಸಪರೇಟ್ ಆಗಿ ಒಬ್ಬ ರೆಸ್ಪಾನ್ಸಿಬಲ್ ಪರ್ಸನ್ ಶುಡ್ ಬಿ ದೇರ್. ಅಂಡರ್ ಹಿಸ್ ಕಂಟ್ರೋಲ್ ಇಟ್ ಶುಡ್ ವರ್ಕ್, ವಿಚ್ ಹ್ಯಾಸ್ ನೋ ಹ್ಯಾಂಡ್ ಇನ್ ಮೇಂಟೆನೆನ್ಸ್ ಆಫ್ ದ ವೇಜ್ ರೆಕಾರ್ಡ್. ಅವರು ವೇಜ್ ಶೀಟ್ ಮಾಡುವುದೇ ಹೊರತು ವೇಜ್ ರೆಕಾರ್ಡ್ಸ್ ಈಗ ಮೇಂಟೈನ್ ಮಾಡಿದೇವಲ್ಲ, ಟೈಮ್ ರೆಕಾರ್ಡ್, ಪೀಸ್ ವರ್ಕ್ ರೆಕಾರ್ಡ್, ಪಾಸ್ ಔಟ್ ರೆಕಾರ್ಡ್ ಎಲ್ಲ, ಇದು ಯಾವುದು ಮೇಂಟೈನ್ ಮಾಡುವವರು ವೇಜ್ ಆಫೀಸ್ ಅಲ್ಲಿ ಇರಬಾರ್ದು. ದೇ ಶುಡ್ ಬಿ ಸಪರೇಟ್. Wage record should be kept by a separate team of the work staff, and wage sheet should be prepared by another set of the workers. They should not be same. ಇಬ್ಬರು ಎರಡನ್ನು ಒಬ್ಬರೇ ಮಾಡುವಾಗ ತಪ್ಪಿದ್ರೆ ಗೊತ್ತಾಗುದಿಲ್ಲ. ಅಲ್ಲಿ ಫ್ರಾಡ್ ಮಾಡಿದ್ರೆ ಇಲ್ಲಿ ಅವರು ಹಿಡಿತಾರೆ, ಇಲ್ಲಿ ಫ್ರಾಡ್ ಮಾಡಿದ್ರೆ ಅಲ್ಲಿ ಅವರು ಹಿಡಿತಾರೆ. So in case of the large concern, it is advisable to use loose sheets so that work sheet preparation work can be distributed among the workers. ಈಗ large scale factory, thousands of workers, hundreds of workers are working. In that case, ವೇಜ್ ಬುಕ್ ಮಾಡಿದ್ರೆ ಅದನ್ನ ಆ ಕಡೆ ಈ ಕಡೆ ಕೊಂಡೋಗ್ಲಿಕ್ಕೆ ಆಗಲ್ಲ. ಫಾರ್ ಈಚ್ ಅಂಡ್ ಎವ್ರಿ ಪರ್ಸನ್ ಲೂಸ್ ಶೀಟ್ ಫೈಲ್ ಮಾಡುವಂತ ಲೂಸ್ ಶೀಟ್ ಇದ್ರೆ ಒಂದು 10 persons ಕ್ಯಾನ್ ಡೂ ದ 10 ಜಾಬ್.
10 ಕ್ಲರ್ಕ್ ಇದ್ರೆ 10 ಜನರಿಗೆ, 5 ಕ್ಲರ್ಕ್ ಇದ್ರೆ 5 ಜನರಿಗೆ ವೇಜ್ ಶೀಟ್ ಅನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ಅವರ ಮೂಲಕ ಏನ್ ಮಾಡ್ಬೋದು, ವೇಜ್ ಪ್ರಿಪರೇಷನ್ ಮಾಡ್ಬೋದು. ನೆಕ್ಸ್ಟ್ ಒನ್, ವೇಜ್ ಶೀಟ್ ಶುಡ್ ಬಿ ಪ್ರಿಪೇರ್ಡ್ ಅಟ್ ದ ಎಂಡ್ ಆಫ್ ದ ವೀಕ್ ಆರ್ ಮಂತ್. ಮಂತ್ಲಿ ಸ್ಯಾಲರಿ ವೇಜ್ ಆದ್ರೆ ಮಂತ್, ವೀಕ್ಲಿ ವೇಜ್ ಸಾಮಾನ್ಯವಾಗಿ ವೀಕ್ಲಿ ವೇಜ್ ಆಗಿದ್ರೆ ವೇಜ್ ಶುಡ್ ಬಿ ಪ್ರಿಪೇರ್ಡ್. ವೇಜ್ ಶೀಟ್ ಅನ್ನ ವೀಕ್ ಎಂಡ್ಗೆ ಮಾಡಿ ಸಂಬಳ ಕೊಡ್ಬೇಕು. ನೆಕ್ಸ್ಟ್ ಒನ್ ಈಸ್ ಅವರಿಗೆ ವೇಜ್ ಕೊಡ್ಬೇಕಾಗುತ್ತೆ. ಸೆಪರೇಟ್ ವೇಜ್ ಶೀಟ್ ಶುಡ್ ಬಿ ಪ್ರಿಪೇರ್ಡ್ ಫಾರ್ ಟೈಮ್ ವೇಜಸ್ ಅಂಡ್ ಪೀಸ್ ವೇಜಸ್. ಈಗ ಟೈಮ್ ವೇಜ್ ಮಾಡುವವರಿಗೆ ಸಪರೇಟ್ ಶೀಟ್ ಇರಬೇಕು, ಪೀಸ್ ವೇಜ್ ವರ್ಕರ್ಸ್ಗೆ ಸಪರೇಟ್ ಶೀಟ್ ಇರಬೇಕು. ಎರಡನ್ನು ಮಿಕ್ಸ್ ಮಾಡಬಾರ್ದು. ಇಟ್ ಶುಡ್ ಬಿ ಸಪರೇಟ್ ಬಿಕಾಸ್ ದ ಪೇಮೆಂಟ್ ಸ್ಟೈಲ್, mode of the payment, the calculation, everything is different. Next one is the wage sheet should be prepared on individual payrolls. The wage sheet ಅನ್ನ ಯಾವ ರೀತಿಯಲ್ಲಿ ಇಂಡಿವಿಜುವಲ್ ಪೇರೋಲ್ ನ ಪ್ರಕಾರವೇ ಮಾಡಬೇಕು. Next one is the work of the preparation of the wage sheet should be distributed among the number of clerks. A number of clerks in the wage office. ವೇಜ್ ಆಫೀಸ್ ಅಲ್ಲಿ ಇರುವಂತ ಬೇರೆ ಬೇರೆ ಕೆಲವೊಂದು ವ್ಯಕ್ತಿಗಳಿಗೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ಕೊಡ್ಬೇಕು, ಒಬ್ಬನೇ ಮಾಡೋದಲ್ಲ. ಇಟ್ ಶುಡ್ ಬಿ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ಡಿಫರೆಂಟ್ ವರ್ಕರ್ಸ್. ಆಗ it is possible to find out the errors also. Next one is payment. ಈಗ ನೋಡಿ, ವೇಜ್ ರೆಕಾರ್ಡ್ ಮೇಂಟೈನ್ ಆಯ್ತು, ವೇಜ್ ಶೀಟ್ ಮೇಂಟೈನ್ ಆಯ್ತು. Now we have to pay the wages. We have to make the payment of the wages to the workers. ಹೇಗೆ ಪೇಮೆಂಟ್ ಮಾಡುವುದು? The work of the payment of wages should be entrusted to the cashier. ಪೇಮೆಂಟ್ ಮಾಡೋದು ಯಾರಲ್ಲ? ವೇಜ್ ಆಫೀಸ್ ಅಲ್ಲಿರುವ ಬೇರೆ ಯಾವುದೇ ವೇಜ್ ರೆಕಾರ್ಡ್ ಮಾಡಿದವರಲ್ಲ, ವೇಜ್ ಶೀಟ್ ಪ್ರಿಪೇರ್ ಮಾಡಿದವರಲ್ಲ. ಇಟ್ ಶುಡ್ ಬಿ ಬೈ ದ ಕ್ಯಾಶಿಯರ್. ಎಲ್ಲವೂ ಕ್ಯಾಶಿಯರಿಗೆ ಹೋಗ್ಬೇಕು. ಈ ಶುಡ್ ಪೇ ದ ವೇಜಸ್. Clerks who are associated with the preparation of wage sheet are not allowed to make the payment. Wage sheet prepare ಮಾಡಿದವರಾಗಲಿ, ವೇಜ್ ರೆಕಾರ್ಡ್ ಮೇಂಟೈನ್ ಮಾಡಿದವರಾಗಲಿ, they should not pay the wages. Next one is, after getting the wage sheet from the wage office, the cashier should withdraw necessary sum in the wage sheet as in the sum sheet. In the ಅಂದ್ರೆ ನೀವು ವೇಜ್ ಪೇಮೆಂಟ್ ಮಾಡುವಂತ ಕ್ಯಾಶಿಯರ್ ಅವನಿಗೆ ವೇಜ್ ಆಫೀಸ್ ಇಂದ ವೇಜ್ ಶೀಟ್ ಬರ್ತದೆ, ಅದನ್ನು ನೋಡಿಕೊಂಡು ಅವನು ಪೇಮೆಂಟ್ ಮಾಡಬೇಕು. ಅಷ್ಟು ಹಣವನ್ನು ಬ್ಯಾಂಕಿಂದ ವಿತ್ಡ್ರಾ ಮಾಡಿಟ್ಟು, ಅಥವಾ ಚೆಕ್ ಕೊಡುದಾದ್ರೆ ಚೆಕ್ ಅಲ್ಲಿ, ಚೆಕ್ ಕೊಡುದಿಲ್ಲ ಸಾಮಾನ್ಯವಾಗಿ ಸಣ್ಣ ವೀಕ್ಲಿ ಕೊಡುವಾಗ ದೇ ವಿಲ್ ಬಿ ಪೇಯ್ಡ್ ಕ್ಯಾಶ್ ಆರ್ ನೌ ಡೇಸ್ ಮೇ ಬಿ ಟ್ರಾನ್ಸ್ಫರ್ ಟು ದೇರ್ ಅಕೌಂಟ್. ವರ್ಕರ್ಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿಬಿಡುದು. ಆಗ ಕ್ಯಾಶಿಯರ್ ಅದ ವರ್ಕ್ ಅನ್ನು ಮಾಡಬೇಕು. ನೆಕ್ಸ್ಟ್ ಒನ್, ಆಫ್ಟರ್ ಮನಿ ವಿತ್ಡ್ರಾವಲ್ ದ ಅಮೌಂಟ್ ಪೇಯಬಲ್ ಆಸ್ ನೆಟ್ ವೇಜಸ್ ಶುಡ್ ಬಿ ಕೆಪ್ಟ್ ಇನ್ ಸಪರೇಟ್ ಎನ್ವಲಪ್ಸ್ ಅಂಡ್ ಕಾಲ್ಡ್ ಪೇ ಪ್ಯಾಕರ್. ಈಗೆಲ್ಲ ಹಳೆಯ ವಿಧಾನಗಳಿದು. ಈಗಿನ ಕಾಲದಲ್ಲೆಲ್ಲ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಆಗ್ತಾ ಇದೆ ವರ್ಕರ್ಸ್ಗೆ ಸಂಬಳ ಎಲ್ಲ. ಆದರೂ ಸಹ ಇನ್ ಮೆನಿ ಸ್ಮಾಲ್ ಕಂಪನೀಸ್ ಅಂಡ್ ಆಲ್ ವೇರ್ ಇಟ್ ಈಸ್ ನಾಟ್ ಕಂಪ್ಯೂಟರೈಸ್ಡ್ ಎಲ್ಲ ಇದ್ರೆ ಇಂಥದೇ ಮೆಥಡ್ ಫಾಲೋ ಮಾಡ್ತಾರೆ. ಸಪರೇಟ್ ಎನ್ವಲಪ್ ತೆಗೆದು ಎನ್ವಲಪ್ ನೊಳಗೆ ಹಣ ಇಟ್ಟು ಕೊಡುವಂತ ಸಿಸ್ಟಮ್, ಅದೆಲ್ಲ ಓಲ್ಡ್ ಸಿಸ್ಟಮ್. ನವಡೇಸ್ ಇಟ್ ಈಸ್ ಆಲ್ ಇನ್ ದ ಫಾರ್ಮ್ ಆಫ್ ಚೆಕ್ ಆರ್ ಇನ್ ದ ಫಾರ್ಮ್ ಆಫ್ ಚೆಕ್ ಕೊಡುವುದಿಲ್ಲ, ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಆಗ್ತದೆ. ನೆಕ್ಸ್ಟ್ ಒನ್ ಈಸ್, ಆಲ್ ವರ್ಕರ್ಸ್ ಹೂ ಆರ್ ಟು ರಿಸೀವ್ ದ ವೇಜಸ್ ಶುಡ್ ಬಿ ಆಸ್ಕ್ಡ್ ಟು ಬಿ ಪ್ರೆಸೆಂಟ್ ಅಟ್ ದ ಟೈಮ್ ಆಫ್ ದ ಪೇಮೆಂಟ್ ಆಫ್ ದ ವೇಜಸ್ ಟು ರಿಸೀವ್ ದ ವೇಜಸ್. ವೇಜಸ್ ಅನ್ನು ಈಗ ಕ್ಯಾಶ್ ಅಲ್ಲಿ ಕೊಡುವುದಾದ್ರೆ ಆ ಕ್ಯಾಶ್ ಕೊಡುವಂತ ಡೇಟಿಗೆ, ಆ ಟೈಮಿಗೆ ಎಲ್ಲ ವರ್ಕರ್ಸ್ ಬಂದಲ್ಲಿ ಇರಬೇಕು. ನೆಕ್ಸ್ಟ್, ದ ಫಾರ್ಮನ್ ಆಫ್ ದ ಈಚ್ ಡಿಪಾರ್ಟ್ಮೆಂಟ್ ಶುಡ್ ಬಿ ಆಸ್ಕ್ಡ್ ಟು ಬಿ ಪ್ರೆಸೆಂಟ್ ಅಟ್ ದ ಟೈಮ್ ಆಫ್ ದ ಪೇಮೆಂಟ್ ಆಫ್ ವೇಜಸ್ ಟು ಐಡೆಂಟಿಫೈ ದ ವರ್ಕರ್. ಈಗ ಪ್ರತಿಯೊಂದು ಡಿಪಾರ್ಟ್ಮೆಂಟಿನ ಫಾರ್ಮನ್ ಇದ್ದಾರಲ್ಲ, ಅವರು ಅಲ್ಲಿ ಪೇಮೆಂಟ್ ಮಾಡುವಾಗ ವೇಜ್ ಪೇಮೆಂಟ್ ಮಾಡುವಾಗ ಪ್ರೆಸೆಂಟ್ ಇರಬೇಕು. ನೆಕ್ಸ್ಟ್ ಒನ್, ಪೇಮೆಂಟ್ ಆಫ್ ವೇಜಸ್ ಶುಡ್ ಬಿ ಮೇಡ್ ಇನ್ ದ ಪ್ರೆಸೆನ್ಸ್ ಆಫ್ ದ ವರ್ಕ್ ಮ್ಯಾನೇಜರ್ ಅಂಡ್ ಆಲ್ಸೋ ವರ್ಕ್ ಮ್ಯಾನೇಜರ್ ಶುಡ್ ಬಿ ದೇರ್. ಇಷ್ಟು ಗೈಡ್ ಲೈನ್ಸ್ ಇಲ್ಲಿ ಕೊಟ್ಟಿದ್ದೇನೆ. ನೆಕ್ಸ್ಟ್, 8th ಒನ್, it is desirable that a director or senior official of the concern attend the wage payment at irregular intervals. ಸಾಮಾನ್ಯವಾಗಿ ರೆಗ್ಯುಲರ್ ಆಗಿಲ್ಲ, ಆಗಾಗ ಅಪರೂಪಕ್ಕೆ ಆದ್ರೂ ಕೆಲವೊಮ್ಮೆ ಹೈಯರ್ ಆಫೀಸರ್ಸ್ ಬಂದಲ್ಲಿ ಒಂದು ಸೂಪರ್ವೈಸರ್ ಅಥವಾ ಒಂದು ನೋಡಿ ಹೋಗ್ಬೇಕು. At the time of the payment, signature of the each worker should be obtained in the wage sheet. Whatever may be the payment, the worker's signature is important. Even if it is online payment or whatever cash payment, each worker's payment, for payment each worker's signature should be obtained in the acquittance or ಏನು ಯಾವ ಪೇಮೆಂಟ್ಗೆ ಯಾವ್ದು ವೋಚರ್ ಮಾಡ್ತೀರೋ ಅದರಲ್ಲಿ ಸೈನ್ ತಗೊಂಡಿರ್ಬೇಕು. The work of the absentee worker, wages of the absentee workers should not be paid to the other workers. ಈಗ ಯಾರಾದ್ರೂ ಒಬ್ರು ಪೇಮೆಂಟ್ ತಗೊಳ್ಳಿಕ್ಕೆ ಬರಲಿಲ್ಲ, ಅವನದನ್ನ ಇನ್ನೊಬ್ಬರಿಗೆ ಕೊಡುವುದಲ್ಲ. ಅಥವಾ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡುವಾಗ ಯಾವುದೇ ಅಕೌಂಟ್ ಅಲ್ಲಿ ಏನಾದ್ರೂ ಸಮಸ್ಯೆ ಇದೆ, ಆಗ ಇನ್ನೊಬ್ಬನಿಗೆ ಟ್ರಾನ್ಸ್ಫರ್ ಮಾಡುವಾಗಿಲ್ಲ. ಇಟ್ ಶುಡ್ ಬಿ ಪೇಯ್ಡ್ ಡೈರೆಕ್ಟ್ಲಿ ಟು ಹಿಮ್ ಲೇಟರ್. So after disbursement, a list of the unclaimed wages should be prepared and signed by the cashier and foreman, work manager. So after disbursement, ಎಲ್ಲರಿಗೂ ಪೇಮೆಂಟ್ ಆಗಿದೆ, ಕೆಲವರು ಬರಲಿಲ್ಲ, ಅನ್ಕ್ಲೈಮ್ಡ್, some of the people did not receive or some of the account number ಅಲ್ಲಿ ಏನು ಡಿಫರೆನ್ಸ್ ಇದೆ, ಅವರಿಗೆ ಹಣ ಹೋಗ್ಲಿಲ್ಲ, ಟ್ರಾನ್ಸ್ಫರ್ ಆಗಲಿಲ್ಲ, ಅಂತ ಸಂದರ್ಭದಲ್ಲಿ ಅವರಿಗೆ ಅನ್ಕ್ಲೈಮ್ಡ್ ವೇಜಸ್ ಅಂತ ಹೇಳ್ತೀವಿ. ಅದನ್ನು ಲಿಸ್ಟ್ ಆಫ್ ದ ಅನ್ಕ್ಲೈಮ್ಡ್ ವೇಜಸ್ ಶುಡ್ ಬಿ ಪ್ರಿಪೇರ್ಡ್ and it should be signed by the cashier, foreman, workman.
Any wages unclaimed after a reasonable period should be rebanked. ಏನಾದರೂ ಒಂದು ಅನ್ಕ್ಲೈಮ್ ಆದಂಥ ವೇಜಸ್ ಕ್ಯಾಶ್ ಫಾರ್ಮ್ ಅಲ್ಲಿ ನಿಮ್ಮ ಕೈಯಲ್ಲಿದ್ರೆ ಅದಕ್ಕೊಂದು ಕೆಲವು ದಿನಗಳಿರ್ತದೆ, ಇಷ್ಟು ದಿನದೊಳಗೆ ಬ್ಯಾಂಕಿಗೆ ಹಾಕ್ಬೇಕಂತ ಕಂಪನಿಯಲ್ಲಿ ರೂಲ್ ಇರ್ತದೆ, ಹಾಗೆ ಅದನ್ನು ಇಡೀ ಬ್ಯಾಂಕಿಗೆ ಡೆಪಾಸಿಟ್ ಮಾಡಬೇಕು, ಕೈಯಲ್ಲಿ ಇಡಬಾರ್ದು. Unclaimed wages should be paid only against the authorization by a responsible person. ಈ ಅನ್ಕ್ಲೈಮ್ಡ್ ವೇಜಸ್ ಇದ್ರೆ ಅದನ್ನ ನೆಕ್ಸ್ಟ್ ಅವನಿಗೆ ಪೇಮೆಂಟ್ ಮಾಡಬೇಕಾದ್ರೆ ಇಟ್ ಶುಡ್ ಬಿ ಅಥರೈಸ್ಡ್ ಬೈ ರೆಸ್ಪಾನ್ಸಿಬಲ್ ಪರ್ಸನ್. ಇನ್ನೊಬ್ಬ ಹೈಯರ್ ಅಥಾರಿಟಿಯ ಸಿಗ್ನೇಚರ್, ಅದಕ್ಕೆ ಅಥರೈಸೇಷನ್ ಬೇಕು. 14th ಒನ್ ಏನಂದ್ರೆ ಪ್ರಾಪರ್ ಕೇರ್ ಶುಡ್ ಬಿ ಟೇಕನ್ ಇನ್ ದ ಪೇಮೆಂಟ್ ಆಫ್ ವೇಜಸ್ ಟು ದ ಕ್ಯಾಶುವಲ್ ಲೇಬರ್ಸ್. There are some casual laborers, they are not regular workers. Casually they come to the company whenever required. They are called and they come to the factory, they work and they go. So ಅವರಿಗೆ ಕೊಡುವಾಗ ಅದಕ್ಕೆ ಪ್ರಾಪರ್ ಕೇರ್ ಇರಬೇಕು. ಅವರಿಗೆ ಪೇಮೆಂಟ್ ಮಾಡುವ ಸಂದರ್ಭದಲ್ಲಿ ಪ್ರಾಪರ್ ಕೇರ್ ಶುಡ್ ಬಿ ದೇರ್. So these are the things regarding guidelines regarding the wage payment of wages. We have studied under 3 headings. 4 headings ಅಲ್ಲಿ ಜನರಲ್ ಗೈಡ್ಲೈನ್ಸ್, ಮತ್ತೆ ಗೈಡ್ಲೈನ್ಸ್ ಫಾರ್ ರೆಕಾರ್ಡ್ ಮೇಂಟೆನೆನ್ಸ್ ಆಫ್ ದ ವೇಜ್ ರೆಕಾರ್ಡ್ಸ್, ಗೈಡ್ಲೈನ್ಸ್ ಫಾರ್ ದ ಪ್ರಿಪರೇಷನ್ ಆಫ್ ದ ವೇಜ್ ಶೀಟ್, ಲಾಸ್ಟ್ ಪೇಮೆಂಟ್ ಆಫ್ ದ ವೇಜಸ್. ಸೊ if you follow these systems, then there will be very less chances of errors and frauds again in the area of the payment of wages. Okay, thank you for listening. And before we conclude, we have some questions here. Dash are required to required to be passed to the wage officer at the end of every week. Time records, piecework records, overtime records, and pass out records. All of the above. Work of the payment of wages should be entrusted to cashier, manager, chief accountant, all of the above. The clerks who are associated with the payment of preparation of wage sheets are dashed to make the payment of wages. Not allowed to make payment or allowed to make payment, may or may not be allowed to make payment, none of the above. Next one, dash is prepared for time wages and piece wages. Separate wage sheet is prepared, single wage sheet is prepared, either separate or single, ಯಾವುದು ಆಗ್ತದೆ, none of the above. Last one is unclaimed wages should be paid without authorization by a responsible person, only against authorization by a responsible person. Both of the ಎರಡು ಆಗ್ತದೆ, none of the above. These are the answers for these questions. Okay, look at the question, then check your answer. Okay, thank you for listening to the class.